ಏನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಗನಾದಂತೆ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗನ ಮೇಲೆ ಕೆತ್ತುವ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ನೇರವಾಗಿ ದೇವರ ವಾಕ್ಯದ ಕಡೆಗೆ ಹೋಗೋಣ. ಸಮಯ ಆಗಿದೆ, ಅದಕ್ಕಾಗಿ ಯಾರು ಗಲಾಟೆ ಮಾಡಬಾರ್ದು. ದಯವಿಟ್ಟು ಚಿಕ್ಕ ಮಕ್ಕಳು ನೀವು ಸರಿಯಾದ ರೀತಿಯಲ್ಲಿರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೇರವಾಗಿ ದೇವರ ವಾಕ್ಯದ ಕಡೆ. ಮೊದಲನೇ ಯೋಹಾನನ ಒಂದು ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನವನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ವಾಕ್ಯವನ್ನು ಓದ್ತೀನಿ, ದಯವಿಟ್ಟು ಎಲ್ಲರೂ ಶ್ರದ್ಧೆಯಿಂದ ಕೇಳಬೇಕ್ರಿ. ಕಿವಿಯನ್ನು ಈ ಕಡೆ ತಿರುಗಿಸ್ರಿ. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದನು ಹಾಗೆಯೇ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ ಎಂಬುದೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಧ್ಯಾನದ ಅಂಶ ಏನಂತಂದರೆ, ಸನ್ಮಾರ್ಗದಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕು. ಸನ್ಮಾರ್ಗದಲ್ಲಿ ಸ್ಥಿರವಾಗಿ ನಿಂತಂಥವರು ಅವರು ನೀತಿಯನ್ನು ಅನುಸರಿಸುವಂಥವರು ಆಗಿರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಲೋಕದಲ್ಲಿ ನಾವು ನೋಡುವಾಗ ಎರಡೇ ಮಾರ್ಗಗಳು, ಒಂದು ಪಾಪದ ಮಾರ್ಗ, ಒಂದು ಪರಿಶುದ್ಧ ಮಾರ್ಗ, ಒಂದು ಸುಳ್ಳಿನ ಮಾರ್ಗ, ಒಂದು ಸತ್ಯದ ಮಾರ್ಗ, ಒಂದು ನೀತಿಯ ಮಾರ್ಗ, ಒಂದು ಅನೀತಿಯ ಮಾರ್ಗ, ಒಂದು ಸನ್ಮಾರ್ಗ, ಇನ್ನೊಂದು ದುರ್ಮಾರ್ಗ, ಒಂದು ಕೆಟ್ಟ ಮಾರ್ಗ, ಇನ್ನೊಂದು ಒಳ್ಳೆಯ ಮಾರ್ಗ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಒಂದು ಮಾರ್ಗದಲ್ಲಿ ನೀವು ಬಂದಿದ್ದೀರಿ, ಆ ಮಾರ್ಗ ಎಂತಹ ಮಾರ್ಗ ಎಂಬುದಾಗಿ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಸನ್ಮಾರ್ಗ ಎಂಬುದಾಗಿ, ಸತ್ಯವಾದಂಥ ಮಾರ್ಗ ಎಂಬುದಾಗಿ, ನಿತ್ಯವಾದಂಥ ಮಾರ್ಗ ಎಂಬುದಾಗಿ, ಯಾವಾಗಲೂ ಸದಾಕಾಲ ಇರುವಂತಹ ಮಾರ್ಗ ಎಂಬುದಾಗಿ, ಆ ಮಾರ್ಗದಲ್ಲಿ ನಾವು ಸ್ಥಿರವಾಗಿ ನಿಲ್ಲುವಂಥವರಾಗಬೇಕೇ ಹೊರತಾಗಿ ಆ ಮಾರ್ಗದಿಂದ ತಪ್ಪಿ ಹೋಗಬಾರದು. ಆ ಮಾರ್ಗವನ್ನು ತಪ್ಪಿಸುವವರು ಅನೇಕರು ಇರ್ತಾರೆ. ಆ ಮಾರ್ಗದಲ್ಲಿ ನಾವು ನಿಲ್ಲಬಾರದಂತೇಳಿ ನಮಗೆ ಅನೇಕ ಮಾತುಗಳನ್ನು ಮಾತಾಡಿ ನಮ್ಮ ಭಕ್ತಿಯನ್ನು ಕುಂದಿಸಬೇಕಂತೇಳಿ ನಾವು ಭಯದಲ್ಲಿ, ಭಕ್ತಿಯಲ್ಲಿ, ನೀತಿಯಲ್ಲಿ ನಾವು ನಡಿಲಾರದೆ, ಅಭಿವೃದ್ಧಿ ಹೊಂದಲಾರದೆ ನಮ್ಮನ್ನು ಕೆಳಮಟ್ಟದ ಕಡೆಗೆ ನಡೆಸಬೇಕಂತೇಳಿ ಅನೇಕರ ಬಾಯೊಳಗಡೆ ಸೈತಾನ ನೋಡ್ಕೊಂಡು ಏನು ಮಾಡ್ತಾ ಇರ್ತಾನೆ, ನಮ್ಮನ್ನು ದೂರ ಮಾಡ್ತಾ ಇರ್ತಾನೆ. ಪ್ರೇರೆ ಎಲ್ಲಿಂದ? ದೇವರ ಸನ್ನಿಧಾನದಿಂದ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಈ ಸಮಯದಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವು ಸನ್ಮಾರ್ಗದಲ್ಲಿ ಇರುವಂಥವರಾಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವು ಕೀರ್ತನೆಗಳ ಪುಸ್ತಕ ತೆಗೆದಿದ್ದೆ ಆದರೆ ಅಲ್ಲಿ ಸತ್ಯವೇದದಲ್ಲಿ ನಾವು ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಬೈಬಲ್ ಯಾರು ಓದೋರಿಲ್ಲ? ಹಲ್ಲೆಲೂಯಾ. ಮೊದಲನೆಯ ಕೀರ್ತನೆಯಲ್ಲಿರ್ತಕ್ಕಂಥ ಒಂದು ವಿಷಯ ಓದ್ತೀನಿ. ಮೊದಲನೆಯ ಕೀರ್ತನೆಯಲ್ಲಿರ್ತಕ್ಕಂಥ 6ನೇ ವಚನ ಈ ಸಮಯದಲ್ಲಿ ಓದ್ತೀನಿ, ದಯವಿಟ್ಟು ಕೇಳ್ರಿ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವು ನಾಶವಾಗುವುದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸನ್ಮಾರ್ಗದಲ್ಲಿರುವಂಥವರನ್ನು ಯಾರು ಲಕ್ಷ್ಯವಿಟ್ಟು ನೋಡ್ತಾರಂತೆ? ನೀತಿಯಲ್ಲಿ ಜೀವಿಸುವಂಥವ್ರನ್ನ ಯಾರು ಲಕ್ಷ್ಯವಿಟ್ಟು ನೋಡ್ತಾರಂತೆ? ಸೃಷ್ಟಿಕರ್ತನಾದಂಥ ದೇವರು. ಪ್ರಿಯರು, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಸನ್ಮಾರ್ಗವನ್ನು ತಪ್ಪಿ ನೀವು ನಡಿಬೇಡ್ರಿ. ಸನ್ಮಾರ್ಗದಲ್ಲಿ ಸ್ಥಿರವಾಗಿ ನಿಲ್ಲುವಂತಹ ವ್ಯಕ್ತಿಗಳಾಗಿರಿ. ನಮಗೆ ಗೊತ್ತಿರತಕ್ಕಂಥ ಸಂಗತಿಗಳ ವಿಷಯಗಳು ಯಾವುದು ಕೂಡ ಅಲ್ಲ. ಅಬ್ರಹಾಮನು ಲೋಟನ ಸಂಗಡ ಇರುವಾಗ, ಅಬ್ರಹಾಮನ ಸಂಗಡ ಲೋಟನಿರುವಂಥ ಸಮಯದಲ್ಲಿ ಆತನು ಆಶೀರ್ವದಿಸಲ್ಪಟ್ಟ, ಅಭಿವೃದ್ಧಿ ಹೊಂದಿದ, ಆತನು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸ್ತಾ ಇದ್ದ. ಆದರೆ ಅಬ್ರಹಾಮನನ್ನು ಬಿಟ್ಟು ಲೋಟನು ತನ್ನ ಸ್ವಂತ ಮಾರ್ಗದಲ್ಲಿ ನಡೆದಂಥ ಸಮಯದಲ್ಲಿ ಆತನ ಒಂದು ಭಕ್ತಿಯ ಜೀವಿತ ಕೆಳಮಟ್ಟದ ಕಡೆಗೆ ಹೋಗೋದಕ್ಕೆ ಪ್ರಾರಂಭವಾಯಿತು. ಆತನ ಭಕ್ತಿಯ ಜೀವಿತ ಬಲಹೀನತೆಯ ಕಡೆಗೆ ಹೋಗೋದಕ್ಕೆ ಪ್ರಾರಂಭವಾಯಿತು. ಆತನ ಭಕ್ತಿಯ ಜೀವಿತ ತನ್ನ ಕುಟುಂಬವನ್ನು, ಮಕ್ಕಳನ್ನು ಮತ್ತು ತನ್ನ ಸ್ವಂತ ಗಂಡು ಮಕ್ಕಳನ್ನು ನಾಶನದ ಕಡೆಗೆ ನಡೆಸುವಂಥ ಸ್ಥಿತಿಯ ಕಡೆಗೆ ಹೋಗೋದಕ್ಕೆ ಪ್ರಾರಂಭವಾಯಿತು. ಪ್ರೇರ, ಅದಕ್ಕಾಗಿ ದೇವರು ಇವತ್ತಿನ ದಿವಸ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನೀವು ಸನ್ಮಾರ್ಗದಲ್ಲಿದ್ದೀರಿ, ನೀವು ದುರ್ಮಾರ್ಗದಲ್ಲಿರುವಂಥವರಲ್ಲ, ನೀವು ದುಷ್ಟತ್ವದಲ್ಲಿ ಇರುವಂಥವರಲ್ಲ, ನೀವು ನೀತಿಯಲ್ಲಿದ್ದೀರಿ, ಸತ್ಯದಲ್ಲಿದ್ದೀರಿ. ನಿಮ್ಮನ್ನು ದೇವರು ಕರೆದಿದ್ದಾನೆ. ತಾನು ತನ್ನ ಸನ್ನಿಧಾನದಲ್ಲಿ ನಿಮ್ಮನ್ನು ನಿರ್ದೋಷಿಗಳಾಗಿ, ನೀತಿವಂತರಾಗಿ, ನಿಷ್ಕಳಂಕವಾದಂಥ ಒಂದು ಸಭೆಯಾಗಿ ನಿಲ್ಲಿಸಬೇಕಂತೇಳಿ, ಅದಕ್ಕಾಗಿ ನಿಮಗೆ ಯಾರು ಕೂಡ ಅವಕಾಶ ಕೊಡಬೇಡ್ರಿ ಭಕ್ತಿಯ ಮಾರ್ಗದಿಂದ ನಿಮ್ಮನ್ನು ದೂರ ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಈ ರೀತಿಯಾಗಿ ತಿಳಿಸ್ತಾ ಇದೆ. ಒಂದು ಸಾರಿ ಆ ವಚನವನ್ನು ನಾವು ನೋಡೋಣ. ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ
ಕೊಡಬೇಡಿರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದೇ ಅಧ್ಯಾಯದಲ್ಲಿ 1ನೇ ಯೋಹಾನದಲ್ಲಿ 2ನೇ ಅಧ್ಯಾಯ 26ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ, ನಿಮ್ಮನ್ನ ಸನ್ಮಾರ್ಗದಿಂದ ತಪ್ಪಿಸಬೇಕೆಂದಿರುವವರ ವಿಷಯವಾಗಿ ಈ ಸಂಗತಿಗಳನ್ನು ನಾನು ಬರೆದಿದ್ದೇನೆ ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ? ಯೋಹಾನನ್ ಹೇಳ್ತಾ ಇದ್ದಾನೆ. ಸನ್ಮಾರ್ಗದಿಂದ ನಿಮ್ಮನ್ನು ತಪ್ಪಿಸಬೇಕಂತೇಳಿ ಅನೇಕರು ಏನು ಮಾಡಿದ್ದಾರೆ? ಹುನ್ನಾರ ಮಾಡಿದ್ದಾರೆ. ನಿಮ್ಮನ್ನ ಬಲಹೀನತೆ ಕಡೆಗೆ ನಡೆಸಬೇಕಂತೇಳಿ ಅನೇಕರು ಏನು ಮಾಡಿದ್ದಾರೆ? ಅನೇಕ ಮಾತುಗಳನ್ನು ನಿಮ್ಮ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ಸಹೋದರ ಸಹೋದರಿ, ದೇವರ ವಾಕ್ಯ ಹೇಳ್ತಾ ಇದೆ, ಸೈತಾನನ ಲಕ್ಷಣಗಳು ನಿನ್ನಲ್ಲಿ ಕಾಣಿಸಿಕೊಳ್ಳಬಾರದು. ಸೈತಾನನ ಎಂಥವನೆಂಬುದಾಗಿ ನಿಮಗೆ ಗೊತ್ತಿದೆ. ದೇವರು ಯಾರೆಂಬುದಾಗಿ ನಿಮಗೆ ಗೊತ್ತಿದೆ. ಒಳ್ಳೆಯದು ಏನೆಂಬುದಾಗಿ ನಿಮಗೆ ಗೊತ್ತಿದೆ. ಕೆಟ್ಟದ್ದು ಯಾವುದೆಂಬುದಾಗಿ ನಿಮಗೆ ಗೊತ್ತಿದೆ. ಆ ಒಂದು ಕೆಡುಕನ ಕುರಿತಾಗಿ ನೀವು ತಿಳಿದವರಾಗಿದ್ದೀರಿ. ಅದಕ್ಕಾಗಿ ಅಂಥವರ ವಿಷಯಗಳು, ಅಂಥವರ ಮಾತುಗಳು ನಿಮಗೆ ಸಮೀಪಕ್ಕೆ ಬಂದಾಗ ನೀವೇನು ಮಾಡ್ಬೇಕಂತ ಹೇಳ್ತಾ ಇದೆ ವಾಕ್ಯ. ಅವುಗಳ ವಿಷಯದಲ್ಲಿ ನೀವು ಜಾಗರೂಕತೆಯಿಂದ ವ್ಯವಹಾರ ಮಾಡಬೇಕು. ಪ್ರಿಯರೇ, 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ನಾವು 6ನೇ ಅಧ್ಯಾಯ 9ನೇ ವಚನದಲ್ಲಿ ಸತ್ಯವೇದದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಒಂದ್ಸಾರಿ ಓದ್ತೀನಿ, ದಯವಿಟ್ಟು ಕೇಳ್ರಿ. ಹಲ್ಲೆಲೂಯಾ. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದು. ಮೋಸ ಹೋಗಬೇಡಿರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸೂಲುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ. ಏನಂತ ಹೇಳಂತಂದರೆ, ಇವರು ದುರ್ಮಾರ್ಗದಲ್ಲಿರುವಂಥವರು. ದೇವರನ್ನು ನಂಬಿದೀವಿ ಅಂತ ಹೇಳ್ತಾರೆ, ಆದರೆ ಅವರು ಏನು ಮಾಡ್ತಾ ಇದ್ದಾರೆ? ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ದೇವರನ್ನು ನಂಬಿದೀವಿ ಅಂತ ಹೇಳ್ತಾರೆ, ಅವರು ಜಾರತ್ವವನ್ನು ನಡೆಸುವಂಥವರಾಗಿದ್ದೇವೆ. ದೇವರನ್ನು ನಂಬಿದೀವಿ ಅಂತ ಹೇಳ್ತಾರೆ, ಅವರು ವಿಗ್ರಹಾರಾಧನೆಯನ್ನು ಮಾಡುವಂಥವರಾಗಿದ್ದಾರೆ. ದೇವರನ್ನು ನಂಬಿದೀವಿ ಅಂತ ಹೇಳ್ತಾರೆ, ಅವರು ವ್ಯಭಿಚಾರ ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೆ. ದೇವರನ್ನು ನಂಬಿದೀವಿ ಅಂತ ಹೇಳ್ತಾರೆ, ವಿಟರಾಗಿ, ಪುರುಷಗಾಮಿಗಳಾಗಿ, ಕಳ್ಳರಾಗಿ, ಲೋಭಿಗಳಾಗಿ, ಕುಡಿಕರಾಗಿ, ಬೈಯುವಂಥವರಾಗಿ ಅವರು ಜೀವಿಸ್ತಾ ಇದ್ದಾರೆ. ಪ್ರಿಯರೇ, ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಂತಹ ಲಕ್ಷಣಗಳನ್ನು ಉಳ್ಳಂಥವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ ನಾನು ಮೊದಲೇ ಬರೆದ ರೀತಿಯಲ್ಲಿ ಈಗಲೂ ಕೂಡ ನಿಮಗೆ ನಾನು ಏನು ಮಾಡ್ತಾ ಇದ್ದೇನೆ? ಬರಿತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಸನ್ಮಾರ್ಗ ಎಲ್ಲಿರ್ಬೇಕು? ನಾವು ಸನ್ಮಾರ್ಗದಲ್ಲಿ ಸ್ಥಿರವಾಗಿ ನಾವು ನಿಲ್ಲಬೇಕು. ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ. ಕುಟುಂಬದಲ್ಲಿ ಬರ್ಬೋದು, ನಾವು ಸಮಾಜದಲ್ಲಿ ಇರ್ತೀವಿ, ಸಮಾಜದಲ್ಲಿ ಬರ್ಬೋದು, ನಾವು ನಮಗೆ ಬೇಕಾಗಿರುತ್ತೆ, ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಗಳು ಬರ್ಬೋದು, ನಮಗೆ ಆರೋಗ್ಯವಂತರಾಗಿರ್ಬೇಕಂತೀವಿ, ಅನಾರೋಗ್ಯ ಬಂದು ನಮಗೆ ಸಮಸ್ಯೆ ಬರ್ಬೋದು. ಎಂತಹ ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆ ನಿನ್ನನ್ನು ಏನು ಮಾಡಬಾರ್ದು? ದೇವರಿಂದ ಬೇರ್ಪಡಿಸಬಾರ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಲಾಜರನಿಗೆ ಸಮಸ್ಯೆ ಬಂತು. ಅವನು ಸಾವಿನ ಸಮೀಪಕ್ಕೆ ಸಿಲುಕಿದಂಥವನಾಗಿದ್ದಾನೆ. ಅವನ ಮೈ ತುಂಬೆಲ್ಲ ಹುಣ್ಣುಗಳಿದ್ದಾವೆ, ಆದರೆ ಅವನು ಸನ್ಮಾರ್ಗವನ್ನು ಬಿಡಲಿಲ್ಲ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಲಾಜರನು ಸತ್ತು ಹೋದನು. ಲಾಜರನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ದೇವರು ಯಾರನ್ನು ಕಳಿಸಿದಂತೆ? ದೂತರನ್ನು ಕಳಿಸಿದ. ಹಲ್ಲೆಲೂಯಾ. ಸಮಸ್ಯೆ ಬಂತು ಯಾರಿಗೆ? ಸನ್ಮಾರ್ಗದಲ್ಲಿ ಜೀವಿಸುವಂಥ ಯೋಬನಿಗೆ. ಯೋಬನು ಭಯದಲ್ಲಿ, ಭಕ್ತಿಯಲ್ಲಿ, ನೀತಿಯಲ್ಲಿ ದೇವರ ಮೂಲಕವಾಗಿ ಒಂದು ಒಳ್ಳೆಯ ಸಾಕ್ಷಿಯನ್ನು ಪಡೆದುಕೊಂಡಂತ ವ್ಯಕ್ತಿ. ಭೂಲೋಕದಲ್ಲೆಲ್ಲ ಯೋಬನಂತ ವ್ಯಕ್ತಿ ಸಿಗದೇ ಇಲ್ಲ ಅಂತೇಳಿ ದೇವರೇ ಸಾಕ್ಷಿ ಕೊಟ್ಟಿದ್ದಾನೆ. ಯೋಬನಿಗೆ ಸಮಸ್ಯೆ ಬಂತು. ಸಮಸ್ಯೆ ಬಂದಾಗ ಯೋಬನು ಸನ್ಮಾರ್ಗ ತಪ್ಪಿ ಮತ್ತೆ ದುರ್ಮಾರ್ಗದ ಕಡೆಗೆ ಹೋದ್ನಾ? ಹೋಗಲಿಲ್ಲ. ಸನ್ಮಾರ್ಗದಲ್ಲಿ ಇದ್ದ ಕಾರಣಕ್ಕಾಗಿ ಯೋಬನ ಸ್ಥಿತಿಯನ್ನು ನಾವು ನೋಡುವಾಗ ಅಂತ್ಯಾವಸ್ಥೆಯಲ್ಲಿ ಯೋಬನು ಏನು ಮಾಡಿದಂತೆ? 2ರಷ್ಟು ಸ್ವತ್ತನ್ನು ಪಡೆದುಕೊಂಡ. ಪ್ರೇರ, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸನ್ಮಾರ್ಗದಲ್ಲಿಯೇ ನೀವಿರ್ರಿ. ಸಮಸ್ಯೆಗಳು ಬರ್ತವೆ, ಸಮಸ್ಯೆಗಳನ್ನು ನೋಡಬೇಡ್ರಿ. ಸಮಸ್ಯೆಗಳನ್ನು ಪರಿಷ್ಕಾರ ಮಾಡುವಂಥ ದೇವರನ್ನು ನೀವು ನೋಡ್ರಿ. ಪ್ರೇರ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದ್ರೆ, ಅವರು ಸನ್ಮಾರ್ಗಿಗಳಾಗಿ ಜೀವಿಸಿದ್ರು. ಹಲ್ಲೆಲೂಯಾ. ಮಾರ್ಗತ್ವದಲ್ಲಿ ಅವರು ಇರುವಂಥವರಾಗಿದ್ದರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಅವರಿಗೆ ಬಂದು, ಯಾರಿಗೆ? ಯೋಬನಿಗೆ ಬಂತು. 3 ಸ್ನೇಹಿತರು ಬಂದು ಯೋಬನನ್ನು ಅಳಕಿಸ್ತಾ ಇದ್ದಾರೆ, ನೋವಿನ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ನೀನು ಭಕ್ತಿವಂತನಾಗಿದ್ದರೆ ಇಂಥ ಕಷ್ಟ ನಿನಗೆ ಯಾಕೆ ಬರ್ತಾ ಇತ್ತು? ನೀನು ಎಲ್ಲೋ ತಪ್ಪಿ ಹೋಗಿದ್ದೀಯಾ, ನೀನು ತಪ್ಪಾದ ಕಾರ್ಯಗಳನ್ನು ಮಾಡಿದ್ದೀಯಾ, ನೀನು ಅಸತ್ಯವಾಗಿ ನಡೆದುಕೊಂಡಿದ್ದೀಯಾ, ತಪ್ಪಿ ಹೋಗಿ ನಡೆದುಕೊಂಡಿದ್ದೀಯಾ, ಅದಕ್ಕಾಗಿಯೇ ದೇವರಿಂದ ದೊಡ್ಡದಾಗಿರ್ತಕ್ಕಂಥ ಶಿಕ್ಷೆ ನಿನಗೆ ಬಂದಿದೆ ಎಂಬುದಾಗಿ ಹೇಳಿದಾಗ ಯೋಬನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಅಯ್ಯೋ, ನಾನು ಯಾವ ವಿಷಯದಲ್ಲಿ ತಪ್ಪಿ ಹೋಗಲಿಲ್ಲ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ? ತನ್ನನ್ನು ತಾನು ತಗ್ಗಿಸಿಕೊಳ್ತಾ ಇದ್ದಾನೆ. ಪ್ರೇರೆ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಂತಹ ಸನ್ಮಾರ್ಗದಿಂದ ಒಂದು ವೇಳೆ ಆವತ್ತಿನ ದಿವಸ ಯೋಬನನ್ನು ದೇವರನ್ನು ಬೈಯುವುದಕ್ಕೆ ಈ ಸ್ನೇಹಿತರ ಮಾತುಗಳನ್ನು ಕೇಳಿ ಬೈದಿದ್ರೆ ಯೋಬನ ಚರಿತ್ರೆ ವ್ಯತ್ಯಾಸವಾಗಿರ್ತಿತ್ತು. ಆದರೆ ಯೋಬ ಏನು ಮಾಡಲಿಲ್ಲ? ತಾನು ಯಾವ ಮಾರ್ಗದಲ್ಲಿದ್ದಾನೋ ಅದನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದ. ಆ ಸನ್ಮಾರ್ಗದಲ್ಲಿರ್ತಕ್ಕಂಥ ಯೋಬನು ಪುನಃ ದುರ್ಮಾರ್ಗನಾಗಿ ಜೀವಿಸಲಿಲ್ಲ. ದುರ್ಮಾರ್ಗತನಂದ್ರೆ ಅಂದರೆ ದುಷ್ಟತ್ವ ಅಂದರೆ ಏನ್ರಿ? ದೇವರಿಗೆ ಎದುರಿಗೆ ತಿರುಗಿ ಬೀಳುವಂಥ ಒಂದು ಸ್ಥಿತಿ, ದೇವರನ್ನು ಸಹಿಸಲಾರದಂಥ ಸ್ಥಿತಿ, ದೇವರನ್ನು ಸೇರಿಸಲಾರದಂಥ ಒಂದು ಸ್ಥಿತಿ
ಸ್ಥಿತಿ, ದೇವರ ಬಳಿಗೆ ಬರಲಾರದಂಥ ಒಂದು ಸ್ಥಿತಿ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಲಾಜರನಾದರೂ ಪರದೇಶಿಗೆ ಒಯ್ಯಲ್ಪಟ್ರೆ, ನಾವು ನೋಡ್ತಾ ಇದ್ದೇವೆ ಯೋಬನಾದರೂ ಏನು ಮಾಡಿದಾರೆ, ಆತನ ಸಮಸ್ಯೆ ಆತನನ್ನು ದೇವರಿಂದ ಏನು ಮಾಡಲಿಲ್ಲ, ದೂರ ಮಾಡಲಿಲ್ಲ ಪ್ರಿಯರು. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಸನ್ಮಾರ್ಗದಿಂದ ನಿನ್ನನ್ನು ತಪ್ಪಿಸುವವರು ಬರ್ತಾರೆ. ಹಲ್ಲೆಲೂಯಾ. ನೀನು ಭಕ್ತಿಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಅಬ್ರಹಾಮನಿಂದ ಲೋಟ ದೂರ ಹೋದಾಗ ಅವನು ದುರ್ಮಾರ್ಗತನದ ಒಂದು ಜೀವಿತದ ಕಡೆಗೆ ದುಷ್ಟತ್ವ ನಡೆಸುವಂಥ ಜನರ ಬಳಿಗೆ ಹೋದಾಗ ಅವನ ಅಂತ್ಯಾವಸ್ಥೆ ಭಯಂಕರವಾದಂಥ ಸ್ಥಿತಿಗೆ ಜಾರಿ ಹೋಯಿತು ಪ್ರಿಯರು. ಅದಕ್ಕಾಗಿ ದೇವರು ಒಂದು ಎಚ್ಚರಿಕೆ ಮಾತು, ಒಂದೇ ಒಂದು ಮಾತು ಏನಂತೇಳಿ, ನಾವು ಸ್ಥಿರವಾಗಿ ನಿಲ್ಲೋಣ. ನಾವು ದೇವರನ್ನು ನಂಬಿದ್ದೇವೆ, ಆತನನ್ನು ಹಿಡಿದುಕೊಂಡು ನಾವು ನಡೆಯೋಣ. ಆತನ ಒಂದು ಹೆಜ್ಜೆ ಜಾಡನ್ನು ಮಾಡಿ ಹೋಗಿದ್ದಾನೆ. ಆತನ ಆ ಹೆಜ್ಜೆ ಜಾಡಿನಲ್ಲಿ ನಮ್ಮನ್ನು ನಡಿಬೇಕಂತೇಳಿ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾನೆ. ಆತನ ಹೇಳ್ತಾ ಇದ್ದಾನೆ ಏನಂತೇಳಿ ಅಂತಂದರೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನಿಟ್ಟು ಒಂದು ವೇಳೆ ಹಿಂದಕ್ಕೆ ತಿರುಗಿ ನೋಡಿದರೆ ಅವನು ದೇವರ ರಾಜ್ಯವನ್ನು ಕಾಣೋದಿಲ್ಲ ಅಂತೇಳಿ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನೀನು ಹೊಸದಾಗಿ ಹುಟ್ಟಬೇಕಂತಂದ್ರೆ ನೀನೇನು ಮಾಡಬೇಕು, ನೀರಿನಿಂದಲೂ ಆತ್ಮನಿಂದಲೂ ಸಾಕ್ಷಿಯನ್ನು ನೀನು ಹೊಂದಬೇಕು. ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣೋದಿಲ್ಲ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಪ್ರೇಯರೇ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಇವತ್ತಿನ ದಿವಸ ನಿನ್ನ ಭಕ್ತಿಯ ಜೀವಿತಕ್ಕೆ ಯಾರು ಮುಳ್ಳು ಕೊಡಲೆಗಳಾದಂಥ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದ್ದರು, ನಿನ್ನ ಭಕ್ತಿಯ ಜೀವಿತವನ್ನು ಕುಂಠಿತ ಮಾಡಬೇಕಂತೇಳಿ ಅವಮಾನಕರವಾದಂಥ ಮಾತುಗಳನ್ನು ನಿನ್ನ ಕುರಿತಾಗಿ ಮಾತಾಡ್ತಾ ಇದ್ದರು, ಯಾರು ನಿನ್ನ ಭಕ್ತಿಯ ಜೀವಿತಕ್ಕೆ ಅನುಮಾನ ತರುವಂಥ ಸಂಗತಿಗಳನ್ನು ನಿನ್ನ ಮೇಲೆ ಹುಟ್ಟಿಸಿ ನೀನು ಪುನಃ ವಿಗ್ರಹಾರಾಧನೆ ಕಡೆಗೆ ಹೋಗ್ಬೇಕು, ನೀನು ಪುನಃ ಭಕ್ತಿಹೀನತೆಯ ಕಡೆಗೆ ಹೋಗ್ಬೇಕು, ನೀನು ಪುನಃ ದೇವರಿಂದ ದೂರವಾಗಿ ಹೋಗ್ಬೇಕಂತೇಳಿ ಮಾತಾಡ್ತಿರ್ತಾರೋ ಅಂಥವ್ರ ವಿಷಯದಲ್ಲಿ ನಾವೇನಾಗಿರಬೇಕು, ಜಾಗರೂಕರಾಗಿರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ ಅಂತಂದರೆ, ಆದಾಮ ಅವ್ವಳು ದೇವರು ಅವರನ್ನು ಹೆಂಗೆ ಸೃಷ್ಟಿ ಮಾಡಿದ್ರ, ನೀತಿವಂತರನ್ನಾಗಿ, ಪಾಪದ ಅರಿವೇ ಇಲ್ಲ, ಅವರು ಪರಿಶುದ್ಧರವರು. ಹಲ್ಲೆಲೂಯಾ. ಆದರೆ ಅವರನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕಾಗಿ ಅಲ್ಲಿ ಯಾರು ಬಂದ್ರಿ, ದುರ್ಮಾರ್ಗಿಯಾಗಿರ್ತಕ್ಕಂಥ ವ್ಯಕ್ತಿ ಬಂದ. ಅಲ್ಲಿ ಅವ್ರನ್ನ ಸನ್ಮಾರ್ಗದಿಂದ ತಪ್ಪಿಸುವುದಕ್ಕಾಗಿ ಅಲ್ಲಿ ಯಾರು ಬಂದ್ರಿ, ದುಷ್ಟನು ಎಂಬುದಾಗಿ ಯಾವನು ಕರೆಸಿಕೊಳ್ತಾ ಇದ್ದನು, ಕಳ್ಳನ್ನು ಸೂಲುಕೊಳ್ಳುವವನು ಎಂಬುದಾಗಿ ಯಾವನು ಕರೆಸಿಕೊಳ್ತಾ ಇದ್ದನು, ಕೊಲೆಗಾರನೆಂಬುದಾಗಿ ಯಾವನು ಕರೆಸಿಕೊಳ್ತಾ ಇದ್ದನು, ದೇವರಿಗೆ ದಂಗೆ ಎದ್ದು ಆ ಒಂದು ಪರಲೋಕದಿಂದ ಕೆಳಗಡೆ ದೊಬ್ಬಲ್ಪಟ್ಟವನೆಂಬುದಾಗಿ ಯಾವನು ಕರೆಸಿಕೊಳ್ತಾ ಇದ್ದನು, ಅವನು ನೇರವಾಗಿ ಸನ್ಮಾರ್ಗದಲ್ಲಿ ಜೀವಿಸುವಂತ ಆ ಮನುಷ್ಯರ ಬಳಿಗೆ ಬಂದು ಏನು ಮಾಡ್ತಾ ಇದ್ದಾನೆ, ಅವರಲ್ಲಿ ಅನುಮಾನ ಹುಟ್ಟಿಸ್ತಾ ಇದ್ದಾನೆ. ಅಯ್ಯೋ, ನಿಮಗೆ ಹಣ್ಣುಗಳು ತಿನ್ನಬೇಡ ಅಂತೇಳಿ ದೇವ್ರು ಹೇಳಿದ್ದು ನಿಜನಾ? ಹಲ್ಲೆಲೂಯಾ. ಹೆಂಗೆ ಹೇಳ್ತಾ ಇದ್ದಾನೆ ನೋಡ್ರಿ ಅವನು, ಸೈತಾನ ಏನಂತ, ಹಣ್ಣು ತಿನ್ನಬಾರ್ದು ಅಂತ ಹೇಳಿರಲ್ಲಮ್ಮ, ಅದು ನಿಜನಾ? ಹಲ್ಲೆಲೂಯಾ. ಪ್ರೈಸ್. ಹಣ್ಣು ತಿನ್ನಬೇಡ ಅಂತೇಳಿ ದೇವರು ಹೇಳನ, ಹಣ್ಣು ತಿಂದರೆ ನೀವೇನಾಗ್ತೀರಿ, ಸತ್ತು ಹೋಗ್ತೀರಿ ಅಂತ ಹೇಳೇನ. ಹಲ್ಲೆಲೂಯಾ. ಪ್ರೈಸ್. ಆದರೆ ಇವ್ರು ಏನು ಹೇಳ್ತಾ ಇದ್ದಾರೆ, ಒಂದು ಎಕ್ಸ್ಟ್ರಾ ಸೇರಿಸಿ ಹೇಳ್ತಾ ಇದ್ದಾರೆ. ಅವು ಅಮ್ಮ ಏನಂತ ಹೇಳ್ತಾ ಇದ್ದಾಳೆ, ಹಣ್ಣನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡ. ನೀವು ಮುಟ್ಟು, ಆದರೆ ಅದನ್ನು ಏನು ಮಾಡಬೇಡ, ತಿನ್ನಬೇಡ, ಅದರ ಬಳಿಗೆ ನೀನು ಹೋಗಬೇಡ, ಅದು ನಿನಗೆ ಒಂದು ಅಪಾಯ, ಒಂದು ಡೇಂಜರ್ ಇದೆ, ಅದರ ಬಳಿಗೆ ಸಮೀಪಕ್ಕೆ ನೀನು ಹೋಗಬೇಡ ಅಂತೇಳಿ ದೇವರು ಎಚ್ಚರಿಕೆ ಕೊಟ್ಟು ಅವ್ರನ್ನ ಸನ್ಮಾರ್ಗದಲ್ಲಿ ನಡೆಸ್ತಾ ಇದ್ರೆ, ಸೈತಾನನು ಬಂದು ಏನು ಮಾಡಿದ್ದಾರೆ, ಅವರೆಲ್ಲ ಅನುಮಾನವನ್ನು ಹುಟ್ಟಿಸಿದ. ಇವತ್ತು ದಿವಸ ನಾವು ನೋಡ್ತಾ ಇದ್ದೇವೆ, ಇಲ್ಲ ಯೇಸು ಸ್ವಾಮಿ ನಿಜವಾಗ್ಲೂ ಆತ ದೇವರ ಅಂಥ ಕಾರ್ಯ ಮಾಡಿದಾನ, ಇಂಥ ಕಾರ್ಯ ಮಾಡಿದಾನ, ಅದು ಮಾಡಿದಾನ, ಇದು ಮಾಡಿದಾನ. ಇಲ್ಲ, ನೀನು ಹಳೆಯ ಜೀವಿತದಲ್ಲಿದ್ದಾಗನೇ ನೀನು ಹೆಂಗಿದ್ದಿ, ಚೆನ್ನಾಗಿದ್ದಿ. ಹಲ್ಲೆಲೂಯಾ. ನೀನು ಪಾಪದಲ್ಲಿರುವಾಗನೇ ಚೆನ್ನಾಗಿದ್ದಿ. ನೀನು ದೇವರು ನಂಬಿದ ಕಾರಣಕ್ಕಾಗಿ ನಿನಗೆ ಕಷ್ಟಗಳು ಬಂದು, ನೋವುಗಳು ಬಂದು, ಅಂಥದ್ದು ಬಂತು, ಇಂಥದ್ದು ಬಂತು ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಕೆಲವು ಜನರ ಒಳಗಡೆ ಸೈತಾನ್ ಹೋಗ್ಕೊಂಡು ಏನು ಮಾಡ್ತಾ ಇರ್ತಾನೆ, ನಿಮಗೆ ಭಕ್ತಿಯ ಮಾರ್ಗದಿಂದ ದೂರ ಮಾಡ್ತಾ ಇರ್ತಾನೆ. ನೀವು ಅನ್ಯಾಯದ ಕಡೆಗೆ ಹೋಗ್ಬೇಕಂತೇಳಿ, ಪಾಪದ ಕಡೆಗೆ ಹೋಗ್ಬೇಕಂತೇಳಿ, ಶಾಪದ ಕಡೆಗೆ ಬರಬೇಕಂತೇಳಿ, ನೀವು ಸನ್ಮಾರ್ಗದಿಂದ ತಪ್ಪಿ ಹೋಗ್ಬೇಕಂತೇಳಿ ಅವ್ರು ನಿಮ್ಮನ್ನು ಕೆಡಿಸ್ತಾ ಇರ್ತಾರೆ ಪ್ರೇರ. ಆದರೆ ನೀವು ಏನಾಗಬಾರ್ದು, ಕೆಡಬಾರ್ದು. ಹಲ್ಲೆಲೂಯಾ. ನೀನು ಒಳ್ಳೆ ಹಣ್ಣಾಗಿದ್ದೀಯಾ, ಕೆಟ್ಟ ಹಣ್ಣು ನಿನ್ನ ಬಳಿಗೆ ಬಂದಾಗ ಕೆಟ್ಟ ಹಣ್ಣು ಏನು ಮಾಡುತ್ತೆ, ನಿನ್ನದು ಕೆಡಿಸುತ್ತೆ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದುಷ್ಟ ಸಾಂಗತ್ಯ ಏನು ಮಾಡುತ್ತಂದ್ರೆ ಸದಾಚಾರವನ್ನು ಕೆಡಿಸುತ್ತೆ. ಒಳ್ಳೆಯವರ ಸಂಗಡ ಜೀವಿಸಿದಂಥವನು ಒಳ್ಳೆಯ ಲಕ್ಷಣಗಳನ್ನು ಹೊಂದಿಕೊಂಡ್ರೆ, ಕೆಟ್ಟವರ ಸಂಗಡ ನಡೆಯುವಂಥವನು ಕೆಟ್ಟವುಗಳನ್ನೇ ಹೊಂದಿಕೊಳ್ತಾನೆ. ಹಲ್ಲೆಲೂಯಾ. ಒಂದು ವೇಳೆ ಅವನು ಕೆಟ್ಟವನಂತೇಳಿ ನಿನಗೆ ಗೊತ್ತಿದೆ, ಅವನ ಬಾಯಲ್ಲಿ ಕೆಟ್ಟ ಕೆಟ್ಟ ಮಾತುಗಳು ಬರ್ತವೆ ಎಂಬುದಾಗಿ ನಿನಗೆ ಗೊತ್ತಿದೆ, ಅವರೆಲ್ಲ ಚಾಡಿ ಮಾತುಗಳನ್ನು ಹೇಳ್ತಾರೆ ಅಂತೇಳಿ ನಿಮಗೆ ಗೊತ್ತಿದೆ, ಅವರ ಬಳಕೆಯಲ್ಲಿ ಅವರ ಸಂಗಡ ಅವರ ಜೊತೆಗೆ ನೀನು ಇರುವಂಥದ್ದೇ ಆದರೆ ಒಂದಲ್ಲ ಒಂದು ದಿವಸ ನೀನೇನಾಗ್ತೀಯ, ಚಾಡಿಕೋರನಾಗ್ತೀಯ. ಒಂದಲ್ಲ ಒಂದು ದಿವಸ ನೀನೇನಾಗ್ತೀಯ, ಅವರ ಬಾಯಲ್ಲಿ ಬರುವಂಥ ಕೆಟ್ಟ ಮಾತುಗಳು ನಿನ್ನ ಬಾಯಲ್ಲಿ ಕೂಡ ಒಂದು ವೇಳೆ ನೀನು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತೀನಿ, ಹಿಂಗೆ ಮಾತಾಡ್ಬಿಟ್ರೆ ನನಗೆ ಏನಾಗುತ್ತೇನೋ ಅಂತೇಳಿ ನಾನು ಎಕ್ಸ್ಪೀರಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಪ್ರೈಸ್. ಒಂದು ವೇಳೆ ಅಂಥ ಮಾತು ಬಂದರೆ, ದೇವರೇ ನನ್ನನ್ನು ಕ್ಷಮಿಸಪ್ಪ, ಅಂಥ ಮಾತು ನನ್ನ ಬಾಯಿಂದ
ಬರಬಾರ್ದು. ಯಾಕೆ ಬರಬಾರ್ದು ಹೇಳ್ರಿ? ನಾವು ದೇವರನ್ನು ನಂಬಿದ್ದೇವೆ. ನಮ್ಮ ಭಾಷೆ ಎನ್ನುವಂಥದ್ದು ಯಾವಾಗಲೂ ಕೂಡ ರಸವತ್ತಾಗಿ, ಯಾವಾಗಲೂ ಕೂಡ ಇಂಪಾಗಿ ಇರಬೇಕು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಬೈಯುವವರು ದೇವರ ರಾಜ್ಯಕ್ಕೆ ಅವ್ರು ಏನಾಗೋದಿಲ್ಲಂತೆ, ಪಾತ್ರರಾಗೋದಿಲ್ಲ. ಅದಕ್ಕಾಗಿ ಪ್ರಿಯರೇ, ಇವತ್ತಿನ ದಿವಸ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಸನ್ಮಾರ್ಗದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವರು ಆಶೀರ್ವಾದದ ನಿಧಿಗಳಾಗಿ ಅವರು ಮಾರ್ಪಟ್ಟರು. ಹಲ್ಲೆಲೂಯಾ. ಸನ್ಮಾರ್ಗದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವರಿಗೆ ಅನೇಕವಾದಂಥ ಸಮಸ್ಯೆಗಳು ಬಂದಾಗಲೂ ಕೂಡ ಆ ಸಮಸ್ಯೆಗಳನ್ನು ನೋಡದೆ ಅವರು ದೇವರ ಸಂಗಡ ಇದ್ದು ಏನು ಮಾಡಿದ್ರು, ಎಲ್ಲವುಗಳ ವಿಷಯದಲ್ಲಿ ಅವರು ಜಯವನ್ನು ಹೊಂದಿಕೊಂಡ್ರು. ದೇವರು ಕೂಡ ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮಿಂದ ಕೇಳುವಂಥದ್ದು ಒಂದೇ, ನೀನು ಸನ್ಮಾರ್ಗದಲ್ಲಿದೆಯಾ? ನಿನಗೆ ಯಾರಾದರೂ ಬಂದು ನಿನ್ನನ್ನು ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ, ನಿನ್ನನ್ನು ಅಲ್ಲ ಸಲ್ಲದ ಮಾತುಗಳು ನಿನ್ನ ಬಗ್ಗೆ ಹೇಳಿದಾಗ, ದೇವರ ಬಗ್ಗೆ ನಿನ್ನ ಬಗ್ಗೆ ಹೇಳಿದಾಗ, ಮನುಷ್ಯರ ಬಗ್ಗೆ ನಿನ್ನ ಬಗ್ಗೆ ಹೇಳಿದಾಗ ನೀನೇನು ಮಾಡಬಾರ್ದು, ಅವುಗಳಿಗೆ ಕಿವಿಗೊಡಬಾರ್ದು. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ, ನಾವು ಸನ್ಮಾರ್ಗದಲ್ಲಿ ಇದ್ದೇವೆ, ಕಡೆಯವರೆಗೂ ಕೂಡ ನಾವು ಹೆಂಗಿರ್ತೀವಿ, ಸನ್ಮಾರ್ಗದಲ್ಲಿರ್ತೀವಿ. ಕೊನೆಯದಾಗಿ ಒಂದು ವಚನವನ್ನು ನಾನು ತೋರಿಸ್ತೇನೆ, ಸತ್ಯವೇದ ಸಂದೇಶ ನಾವು ಮುಗಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಒಂದು ಮಾತು ಪ್ರಿಯರೇ, 10ನೇ ಅಧ್ಯಾಯ 37ರಿಂದ 39 ವಚನಗಳು ಓದ್ತೀನಿ, ದಯವಿಟ್ಟು ಕೇಳ್ರಿ. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿಲ್ಲ ಎಂದು ಬರೆದದೆ. ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ಹಿಂದೆಗೆಯುವವರಲ್ಲ, ನಾವು ಹಿಂದಕ್ಕೆ ತಿರುಗಿ ನೋಡುವಂಥವರಲ್ಲ, ನಾವು ಸನ್ಮಾರ್ಗದಿಂದ ಮತ್ತು ದುರ್ಮಾರ್ಗದ ಕಡೆಗೆ ಹೋಗುವಂಥವರಲ್ಲ. ನಾವು ಏನಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾವು ಸನ್ಮಾರ್ಗದಲ್ಲೇ ಇರುವಂಥವರಾಗಿದ್ದೇವೆ. ನಾವು ನಾಶನದ ಕಡೆಗೆ ಹೋಗುವವರಲ್ಲ, ನಾವು ಹಿಂದೆಗೆಯುವವರಲ್ಲ, ನಾವು ಪಾಪದ ಕಡೆಗೆ ಹೋಗುವಂಥವರಲ್ಲ, ಶಾಪದ ಕಡೆಗೆ ಹೋಗುವಂಥವರಲ್ಲ. ಅದು ಏನೆಂಬುದಾಗಿ ನಮಗೆ ಗೊತ್ತಿದೆ, ಕೆಸರು ಎಂಬುದಾಗಿ ಗೊತ್ತಿದೆ, ಹೊಲಸು ಎಂಬುದಾಗಿ ಗೊತ್ತಿದೆ. ಪುನಃ ಹೋಗಿ ನಾವು ಅಲ್ಲಿ ನಿಂದಿರ್ತೀವ? ಹಲ್ಲೆಲೂಯಾ. ನಿಂದಿರ್ತೀವಿ ಅಂತಂದ್ರೆ ನಾವು ಏನಾಗಿರ್ತೀವಿ ಅಂತೇಳಿ ಹೇಳುತ್ತೆ ವಾಕ್ಯ, ನಾವೊಂದು ವೇಳೆ ನಾಯನ್ನಾಗಿರ್ತೀವಿ, ಅಂದ್ಯನ್ನಾಗಿರ್ತೀವಿ. ಹಲ್ಲೆಲೂಯಾ. ನಾಯಿ ಏನು ಮಾಡುತ್ತೆ, ತಾನು ಕಕ್ಕಿದ್ದು ಏನು ಮಾಡುತ್ತೆ, ಮತ್ತೆ ಅದು ನೆಕ್ಕುತ್ತೆ. ಅಂದು ಏನು ಮಾಡುತ್ತೆ, ಎಷ್ಟು ಚೆನ್ನಾಗಿ ನೀನು ಯಾವುದ್ಯಾವುದು ಸಬ್ಬುಗಳದು ಎಲ್ಲ ಸಬ್ಬುಗಳಿಂದ ತೊಳೆದು ಎಲ್ಲ ಫ್ರೆಶ್ ಮಾಡಿದ್ರು ಹಂದಿನ ಹೊರಗಡೆ ಕರ್ಕೊಂಡು ಹೋದ್ರೆ ಅದಕ್ಕೆ ಯಾವುದೇ ಇಷ್ಟ, ಗಟಾರನೇ ಇಷ್ಟ, ವಲಸೆ ಇಷ್ಟ, ಪಾಪನೇ ಇಷ್ಟ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೀವಿ, ಇವತ್ತಿನ ಸಮಯದಲ್ಲಿ ಇಕ್ಕಟ್ಟಾದ ಬಾಗಿಲಿಂದ ನೀವು ಒಳಕ್ಕೆ ಹೋಗಿರಿ. 7ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 13-14 ವಚನ ಈ ರೀತಿಯಾಗಿ ತಿಳಿಸ್ತಾ ಇದೆ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವಂಥ ಬಾಗಲು ದೊಡ್ಡದು. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅದರ ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಈ ಲೋಕದಲ್ಲಿರುವಾಗ ನಮಗೆ ಸಮಸ್ಯೆಗಳಿರ್ಬೋದು, ಶ್ರಮೆಗಳಿರ್ಬೋದು, ತೊಂದರೆಗಳಿರ್ಬೋದು, ಕಷ್ಟಗಳಿರ್ಬೋದು. ನಿನಗೆ ಮಾತ್ರ ಅಲ್ಲ, ಎಲ್ಲ ಮನುಷ್ಯರಿಗಿರ್ತಾವೆ. ಒಂದು ದೊಡ್ಡ ಶ್ರೀಮಂತ ಅವನಿಗೆ ಕಷ್ಟ ಇರಲ್ಲ, ಅದಕ್ಕೆ ಜ್ವರ ಬರಲ್ಲ, ನೆಗಡಿ ಬರಲ್ಲ, ಕೆಮ್ಮು ಬರಲ್ಲ, ಕಾಲು ನೋವು ಬರಲ್ಲ, ಕೈ ನೋವು ಬರಲ್ಲ. ಹಲ್ಲೆಲೂಯಾ. ಅವು ಯಾವ ಬರಬಾರ್ದು ಅಂದ್ರೆ ಏನು ಮಾಡಬೇಕು, ನೆಗಡಿ ಬರಬಾರ್ದು ಅಂದರೆ ಮೂಗು ತೆಗೆದು ಸೈಡಿಗೆ ಇಡಬೇಕು. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತೇವೆ? ನೆಗಡಿನೇ ಬರಬಾರ್ದು ಅಂದ್ರೆ ಏನು ಮಾಡ್ಬೇಕು ರೀ, ಮೂಗು ತೆಗೆದು ಸೈಡಿಗೆ ಇಡಬೇಕು. ಕಣ್ಣು ನೋವು, ತಲೆನೋವು ಬರಬಾರ್ದು ಅಂದ್ರೆ ತಲೆ ತೆಗೆದು ಸೈಡಿಗೆ ಇಡಬೇಕು. ಹಲ್ಲೆಲೂಯಾ. ಅವು ಇರೋ ಸಲುವಾಗಿ ಅವು ನೋವುಗಳು ಏನಾಗ್ತಾ ಇದ್ದಾವೆ, ಬರ್ತಾ ಇದ್ದಾವೆ. ಅವು ಬರಲಾರಂಗೆ ಇರಲಾರ್ದಂಥ ವ್ಯಕ್ತಿ ಯಾರಿಲ್ಲ. ಎಲ್ಲ ಮನುಷ್ಯರಿಗೂ ಕೂಡ ಸಮಸ್ಯೆಗಳು ಬರ್ತವೆ. ದೇಹ ಇರೋವರೆಗೂ ಕೂಡ ಸಮಸ್ಯೆಗಳು ಇರ್ತವೆ. ಆದರೆ ನೀನು ದೇವರಲ್ಲಿರುವಾಗ ದೇವರು ನಿನಗೆ ಕೊಡುವಂಥ ಆಶೀರ್ವಾದ ಏನಂತಂದರೆ, ಆ ಸಮಸ್ಯೆಗಳನ್ನು ಕೆಲವೊಬ್ಬರು ತಿಳಿಯಲಾರದೆ ಅವ್ರು ಏನು ಮಾಡ್ತಾರೆ, ಆತ್ಮಹತ್ಯೆ ಕಡೆಗೆ ಹೋಗ್ತಾರೆ. ಕೆಲವೊಬ್ಬರು ತಿಳಿಯಲಾರದು ಏನು ಮಾಡ್ತಾರೆ, ಮನುಷ್ಯರ ಮಾರ್ಗಗಳನ್ನು ಹಿಡಿದು ಏನು ಮಾಡ್ತಾರೆ, ಅವರು ನಾಶನದ ಕಡೆಗೆ ಹೋಗ್ತಾರೆ. ಆದರೆ ದೇವರನ್ನು ತಿಳಿದಂಥ ನೀನು ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಯನ್ನು ಯಾವ ರೀತಿಯಾಗಿ ಎದುರಿಸಬೇಕಂತೇಳಿ ಆತ್ಮನ ಬಲವನ್ನು, ಶಕ್ತಿಯನ್ನು ದೇವರು ಯಾರಿಗೆ ಕೊಡ್ತಾನೆ, ನಿನಗೆ ಕೊಡ್ತಾನೆ. ಇಂಥ ಸಮಸ್ಯೆ ಸಾವಿರಾರು ನೋಡಿದ್ದೀನಿ. ದೇವರು ಈ ಸಮಸ್ಯೆಯಿಂದ ನನ್ನನ್ನು ಏನು ಮಾಡ್ತಾನೆ, ಪಾರು ಮಾಡ್ತಾನೆ. ಇದೇನು ದೊಡ್ಡ ಸಮಸ್ಯೆ ಅಲ್ಲ, ಇಂಥ ದೊಡ್ಡ ದೊಡ್ಡ ಗುಡ್ಡಗಳಂಥ ಸಮಸ್ಯೆಗಳೇ ನನಗೆ ಬಂದಿದ್ದಾವೆ, ಅವೆಲ್ಲವುಗಳಿಂದ ದೇವರು ನನ್ನನ್ನು ಪಾರು ಮಾಡಿದ್ದಾನೆ. ಈ ಸಮಸ್ಯೆಯೇ ಅಲ್ಲ. ಹಲ್ಲೆಲೂಯಾ. ಅಂತಹ ನಂಬಿಕೆ, ಒಂದು ದೃಢವತೆಯಲ್ಲಿ ನೀನು ಇದ್ದಾಗ ಆ ಸಮಸ್ಯೆ ಏನಾಗ್ಬಿಡುತ್ತೆ, ನಿನ್ನ ಬಿಟ್ಟು ದೂರ ಹೋಗ್ಬಿಡುತ್ತೆ. ಅದರ ಸಲ ಏಸಪ್ಪ ಹೇಳ್ತಾ ಇದ್ರೆ ಏನಂತೇಳಿ, ನಂಬಿಕೆಯಿಂದ ನೀನು ದೊಡ್ಡ ಗುಡ್ಡಕ್ಕೆ ಕಿತ್ತುಕೊಂಡು ಹೋಗಿ, ನೀನು ಬೆಟ್ಟಗಳಿಗೆ, ಮರಗಳಿಗೆ ಕಿತ್ತುಕೊಂಡು ಹೋಗಿ ನೀವು ಸಮುದ್ರದಲ್ಲಿ ಬೀಳಿರಿ ಅಂತ ಹೇಳಿದ್ರೆ ಅವು ಏನಾಗ್ತವೆ, ಬಿದ್ದು ಹೋಗ್ತವೆ. ನಿಜವಾಗ್ಲೂ ಬಿದ್ದು ಹೋಗುವಂಥದ್ದಲ್ಲ. ಅಂತಹ ಸಮಸ್ಯೆಗಳನ್ನು ಎದುರಿಸುವಂಥ ಶಕ್ತಿಯನ್ನು ದೇವರು ಯಾರಿಗೆ ಕೊಡ್ತಾನೆ, ನನಗೆ ನಿನಗೆ ಕೊಡ್ತಾನೆ ಪ್ರಿಯರೇ. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸನ್ಮಾರ್ಗದಲ್ಲಿ ನಾವು ಇದ್ದೇವೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಂತಂದರೆ, ನಾವು ಸನ್ಮಾರ್ಗದಲ್ಲಿ ಸ್ಥಿರವಾಗಿ ನಾವು ನಿಲ್ಲುವಂಥವ್ರಾಗಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6-10 ವಚನಗಳು ನಾವು ನೋಡುವಾಗ ಅಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತದೆ, ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ತಕ್ಕ
ಪ್ರತಿಫಲವನ್ನು ಕೊಡುವನು. ಯಾರು ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೇ ನಿತ್ಯ ಜೀವವನ್ನು ಕೊಡುವನು. ಯಾರು ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯಗಳನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ ರೌದ್ರಗಳು ಬರುವವು. ಪ್ರಿಯರೇ, ಎಷ್ಟು ಒಳ್ಳೆಯ ಒಂದು ವಚನ. ಸನ್ಮಾರ್ಗದಲ್ಲಿರುವಂಥವ್ರಿಗೆ ಏನಾಗುತ್ತಂತಂದರೆ ಅವರು ಮಾಡಿದಂಥ ಕಾರ್ಯಗಳು, ಅವರು ಮಾಡಿದಂಥ ಕೃತ್ಯಗಳು ಅವ್ರಿಗೆ ಏನು ಮಾಡ್ತವೆ? ಫಲವನ್ನು ತಂದು ಕೊಡ್ತವೆ. ಯಾರು ಪ್ರಭಾವ ಮಾನ ನಿರ್ಲಯತ್ವವನ್ನು ಹೊಂದಬೇಕಂತೇಳಿ ಒಳ್ಳೆಯದನ್ನೇ ಮಾಡುವಂಥವ್ರಾಗಿರ್ತೀವಿ, ನಾವು ಕೆಟ್ಟದನ್ನೇ ಮಾಡುವಂಥವ್ರಾಗಿರ್ತೀವ. ಇನ್ನೊಬ್ಬರ ಕುಟುಂಬದಲ್ಲಿ ಉಳಿ ಹಿಂಡುವಂಥವ್ರಾಗಿರ್ತೀವ, ಹಲ್ಲೆಲೂಯಾ. ಇನ್ನೊಬ್ಬರಿಗೆ ನಾವು ನೋವು ಕೊಡುವಂಥವ್ರಾಗಿರ್ತೀವ, ಇನ್ನೊಬ್ಬರಿಗೆ ಅಸತ್ಯದ ಕಡೆಗೆ ನಡೆಸುವಂಥವ್ರಾಗಿರ್ತೀವ, ಇನ್ನೊಬ್ಬರ ಜೀವಿತದಲ್ಲಿ ನಾವು ಕೆಟ್ಟದ್ದು ಮಾಡುವಂಥವ್ರು ಆಗಿದ್ರೆ ನಾವೇನಾಗಿಲ್ಲ, ಇನ್ನೂ ದೇವರ ಮಕ್ಕಳು ನಾವು ಆಗಿಲ್ಲ. ಅದಕ್ಕಾಗಿ ಅಲ್ಲಿ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಒಳ್ಳೆಯದನ್ನೇ ಬೇಸರಗೊಳ್ಳದೆ ನಾವು ಮಾಡ್ತಾ ಇರುವ ಕಾರಣಕ್ಕಾಗಿ ಅವರಿಗೆ ದೇವ್ರು ಏನು ಕೊಡ್ತಾನಂತೆ? ಯಾವ ಆಶೀರ್ವಾದ ಕೊಡ್ತಾನಂತೆ? ನಿತ್ಯ ಜೀವವನ್ನ. ಹಲ್ಲೆಲೂಯಾ. ಆದರೆ ಕೆಲವೊಬ್ಬರಾದರೂ ಯಾರು ಸ್ವೇಚ್ಛೆಯುಳ್ಳವರಾಗಿ ಲೋಕದಲ್ಲಿರುವಂಥವ್ರನ್ನ ಕೇಳ್ರಿ, ಬದುಕೋವರಿಗೆ ನಾವು ಹೆಂಗೆ ಮಾಡಬೇಕು? ದೊರೆಗಳಾಗಿ ಮೆರಿಬೇಕು. ಹಲ್ಲೆಲೂಯಾ. ಲೋಕದಲ್ಲಿ ನಾವು ಯಾಕೆ ಹುಟ್ಟಿವಿ? ಮೆರೆಸಲು ಹುಟ್ಟಿವಿ. ಚೆನ್ನಾಗಿ ಕುಡಿಬೇಕು, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಮಜಾ ಮಾಡಬೇಕು. ಅದ್ರ ಕುರಿತಾಗಿ ವಾಕ್ಯ ಹೇಳ್ತದೆ ಏನಂತ ಹೇಳಿ, ಯಾರು ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನೇ ಅನುಸರಿಸುತ್ತಾರೋ ಅವರಿಗೆ ಕೋಪ ರೌದ್ರಗಳು ಏನಾಗ್ತವೆ? ದೇವರಿಂದ ಬರ್ತವೆ. ಪ್ರಿಯರೇ, ಕೆಟ್ಟದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವೂ ಸಂಕಟವೂ ಬರುವವು, ಯಹೂದ್ಯರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ. ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು ಮಾನವು ಮನಃಶಾಂತಿ ಉಂಟಾಗುವವು, ಯಹೂದ್ಯರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ ಎಂಬುದಾಗಿ. ಒಳ್ಳೆಯದನ್ನು ಯಾರು ಮಾಡ್ತಾರೋ ಅವರಿಗೆ ಒಳ್ಳೆಯದನ್ನೇ ದೇವರು ಏನು ಮಾಡ್ತಾನೆ? ಅನುಗ್ರಹ ಮಾಡ್ತಾನೆ. ಕೆಟ್ಟದನ್ನು ಮಾಡುವಂಥವ್ರು ಕೆಟ್ಟದ್ದೇ ಅವ್ರು ಅನುಭವಿಸ್ರು. ಒಂದು ವೇಳೆ ಈ ಲೋಕದಲ್ಲಿರುವಾಗ ಒಳ್ಳೆ ರೀತಿಯಿಂದ ಅವರು ಎಲ್ಲ, ಅವರಿಗೆ ಹಣ ಇರ್ಬೋದು, ಅಂತಸ್ತಿರ್ಬೋದು, ಅವರು ಬೇಡಿದ್ದೆಲ್ಲವನ್ನು ಪಡೆದುಕೊಳ್ಳುವಂಥ ಸ್ಟೇಟಸ್ ಸ್ಥಿತಿಯಲ್ಲಿ ಅವ್ರು ಇರ್ಬೋದು. ಆದರೆ ಅವರ ಅಂತ್ಯಾವಸ್ಥೆ ನೋಡ್ರಿ, ಅವರು ಎಂತಹ ಒಂದು ಸ್ಥಿತಿಗೆ ಜಾರಿ ಹೋಗ್ತಾರಂತಂದರೆ, ಅನ್ಯಾಯ ಮಾಡಿದಂಥವ್ರು ಅವ್ರ ಪರಿಸ್ಥಿತಿ ಹೇಳಬಾರ್ದು. ನೀವು ಕೆಲವೊಬ್ಬರು ನಿಮ್ಮ ಊರಲ್ಲಿರುವಂಥವ್ರು ನೀವು ನೋಡಿರ್ತೀರಿ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಪಡಿಸ್ತಾ ಇದೆ. ಸನ್ಮಾರ್ಗದಲ್ಲಿ ನೀವು ಇರುವಂಥ ಮಕ್ಕಳಾಗಿದ್ದೀರಿ. ಆ ಸನ್ಮಾರ್ಗದಲ್ಲಿ ಇರುವಂಥ ಮಕ್ಕಳ ಫಲಗಳು ನಿಮ್ಮಲ್ಲಿ ಕಾಣಿಸಿಕೊಳ್ಳಬೇಕು. ನಿಮ್ಮ ಭಕ್ತಿ ಎನ್ನುವಂಥದ್ದು ದಿನಕ್ಕಿಷ್ಟು ಹೆಚ್ಚಾಗಬೇಕು ಹೊರತಾಗಿ ನಿಮ್ಮ ಭಕ್ತಿ ಎನ್ನುವಂಥದ್ದು ಕೆಳಮಟ್ಟದ ಕಡೆಗೆ ಹೋಗಬಾರ್ದು. ನೀವು ಭಕ್ತಿಯ ಜೀವಿತದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳೆಯುವಂಥವ್ರು ಆಗಿರಬೇಕು ಹೊರತಾಗಿ ಬಲಹೀನತೆಯ ಕಡೆಗೆ ನೀವು ಹೋಗಬಾರ್ದು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಾನು ಸನ್ಮಾರ್ಗದಲ್ಲಿ ನಿಲ್ತೀನಿ, ನನ್ನ ದೇವರನ್ನು ನಾನೇನು ಮಾಡ್ತೀನಿ? ಎದುರುಗೊಳ್ಳುವವನಾಗಿರ್ತೀನಿ. ನೀವು ಕೂಡ ಸನ್ಮಾರ್ಗದಲ್ಲಿ ನಿಲ್ಲಿರಿ, ದೇವರನ್ನು ಎದುರುಗೊಳ್ಳುವ ಹಾಗೆ ದೇವರು ನಿಮಗೇನು ಕೊಡ್ತಾನೆ? ಶಕ್ತಿಯನ್ನು ಕೊಡ್ತಾನೆ. ಪ್ರೇರಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಮೊದಲನೆಯ ಅಧ್ಯಾಯ 7ನೇ ವಚನದಲ್ಲಿ ಮತ್ತು 9ನೇ ವಚನದಲ್ಲಿ, ದೇವರನ್ನು ನಂಬಿದ್ದೇವೆ ಆದರೂ ಕೆಲವೊಂದು ಸಂದರ್ಭಗಳಲ್ಲಿ ಪಾಪಗಳು ನಮ್ಮ ಬಳಿಯಲ್ಲಿ ಬರ್ತಾ ಇರ್ತವೆ. ಹಲ್ಲೆಲೂಯಾ. ಸುಳ್ಳಿನ ನಾಲಿಗೆ ಆಗಿರ್ಬೋದು, ಕೆಟ್ಟ ಆಲೋಚನೆ ಆಗಬಾರ್ದು. ನೀತಿವಂತನು ಪಾಪವನ್ನೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ನೀತಿವಂತನು ಕೂಡ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡ್ತಾನೆ, ಆದರೆ ಅವನು ಆ ಪಾಪದಲ್ಲಿ ಇರುವುದಿಲ್ಲ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಏನಂತ ಹೇಳಂತಂದರೆ, ಆ ಒಂದು ಪಾಪದ ಕುರಿತಾಗಿ ಅವನು ಪಶ್ಚಾತ್ತಾಪಪಟ್ಟು ದೇವರ ಬಳಿಯಲ್ಲಿ ಪುನಃ ತನ್ನನ್ನು ತಾನು ತಿರುಗಿಕೊಂಡು ದೇವರ ಸನ್ನಿಧಾನದ ಕಡೆಗೆ ಪುನಃ ಬಂದಾಗ, ತನ್ನ ತಂದೆಯ ಬಳಿಗೆ ಪುನಃ ಬಂದಾಗ, ಅಲ್ಲಿ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ವಿಷಯಗಳಲ್ಲಿ ನಾವು ತಪ್ಪುದು ಉಂಟು. ಒಬ್ಬನು ಮಾತಿನಲ್ಲಿ ತಪ್ಪಿದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನಾಗಿದ್ದಾನೆ. ಮಾತಿನಲ್ಲಿ ತಪ್ಪಲಾರದಂಥ ವ್ಯಕ್ತಿಯ ಕುರಿತಾಗಿ ಅಲ್ಲಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಬೋಧಕರ ವಿಷಯವಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನಾಲಿಗೆ ವಿಷಯವಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನೀತಿವಂತನು ಕೂಡ ತಪ್ಪುವಂಥ ಒಂದು ಸ್ಥಿತಿ ಇದೆ. ಅದಕ್ಕಾಗಿ ಯಾವ ರೀತಿಯಾಗಿ ಕೂದಲುಗಳು ಬೆಳೀತಾವೋ ಮನುಷ್ಯನಲ್ಲಿ ಕೂಡ ಪಾಪದ ಆಲೋಚನೆಗಳು, ಪಾಪದ ಕ್ರಿಯೆಗಳು ಬೆಳೀತಾ ಇರ್ತವೆ. ಅವುಗಳನ್ನು ನಾವೇನು ಮಾಡಬೇಕು? ಪ್ರತಿ ದಿವಸವೂ ಕೂಡ ಯೇಸು ಕ್ರಿಸ್ತನ ರಕ್ತದ ಪಾದಗಳಲ್ಲಿ ತೆಗೆದುಕೊಂಡು ಬಂದು ನಾವೇನು ಮಾಡಬೇಕು? ನಾವು ಕ್ಷಮಾಪಣೆಯನ್ನು ಹೊಂದಿಕೊಳ್ಳಬೇಕು. ಮೊದಲನೇ ಅಧ್ಯಾಯ ಯೋಹಾನ್ ಬರೆದಂಥ ಆ ಒಂದು ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ 8ನೇ ವಚನದಲ್ಲಿ, ನಮ್ಮಲ್ಲಿ ಪಾಪವೇ ಇಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಲಿಲ್ಲವೇ ಎಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ಹಲ್ಲೆಲೂಯಾ. ಲೋಕದಲ್ಲಿದ್ದೇವೆ, ಪಾಪದ ಆಳ್ವಿಕೆ ಇದೆ, ಪಾಪ ತುಂಬಿದ ಲೋಕ, ಕೆಡುಕನ ಕೈಯಲ್ಲಿ ಬಿದ್ದಿರುವಂಥ ಲೋಕ. ಆದರೆ ನಮಗೊಂದು
ಆಶ್ರಯ, ಆಧಾರ, ನಮಗೊಂದಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ನಿರೀಕ್ಷೆ ಏನಂತಂದರೆ, ನನ್ನ ದೇವರು ನನ್ನ ಪಾಪಗಳನ್ನು ತೊಳೆಯುವವನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ನನ್ನ ದೇವರು ನನ್ನನ್ನು ಪಾಪದಿಂದ ಬಿಡುಗಡೆಯನ್ನು ಮಾಡ್ತಾನೆ ಎಂಬುದಾಗಿ, ನನ್ನ ದೇವರು ನನ್ನನ್ನು ಸನ್ಮಾರ್ಗದಲ್ಲಿ ಇರಿಸ್ತಾನೆ ಎಂಬುದಾಗಿ. ನಮ್ಮನ್ನು ಸನ್ಮಾರ್ಗದಲ್ಲಿ ಇರಿಸುವಂಥದ್ದು ಯಾವುದು ರೀ? ದೇವರ ಮೇಲೆ ಇರ್ತಕ್ಕಂಥ ಭಯಭಕ್ತಿ, ದೇವರ ವಾಕ್ಯ ನಮ್ಮಲ್ಲಿ ಇರುವಂಥದ್ದು ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಿಮಗೆ ಅವಕಾಶ ಯಾರಾದರೂ ಬಂದು ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ನೀವು ಯಾರಿಗೂ ಕೂಡ ಏನು ಮಾಡಬೇಡ್ರಿ, ಅವಕಾಶ ಕೊಡಬೇಡ್ರಿ. ನೀವು ಸ್ಥಿರವಾಗಿ ಭಕ್ತಿಯಲ್ಲಿರ್ರಿ. ನಿನ್ನ ಕುಟುಂಬದ ಸಲುವಾಗಿ, ನಿನ್ನ ಮಕ್ಕಳ ಸಲುವಾಗಿ, ನಿನ್ನ ನಿನ್ನ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಸಲುವಾಗಿ ನೀನೇನು ಮಾಡು, ಪ್ರಾರ್ಥನೆ ಮಾಡು. ಒಂದು ವೇಳೆ ಅವರು ತಪ್ಪಿ ಹೋದಂಥ ಸ್ಥಿತಿಯಲ್ಲಿದ್ದಾರೇನೋ, ಒಂದು ವೇಳೆ ಅವರು ದೇವರನ್ನ ನಂಬಲಾರದಂಥ ಸ್ಥಿತಿಯಲ್ಲಿದ್ದಾರೋ, ರಕ್ಷಣೆಯನ್ನು ಹೊಂದಲಾರದಂಥ ಸ್ಥಿತಿಯಲ್ಲಿದ್ದಾರೇನೋ, ಅವರು ಕೂಡ ಸನ್ಮಾರ್ಗಕ್ಕೆ ಬರಬೇಕಂತೇಳಿ ನಾವು ನೋಡ್ತಾ ಇದ್ದೇವೆ ಪ್ರೇರ. ಒಂದು ಸಾರಿ ಪತ್ರಿಕೆಯಲ್ಲಿ ನಾವು ನೋಡುವಾಗ, ಪತ್ರಿಕೆ ಈ ರೀತಿಯಲ್ಲಿ ನಾವು ನೋಡ್ತೀವಿ ಪ್ರೇರೆ, ಏನು ಹೇಳ್ತಾರೆ ಅಂತಂದರೆ, ಸನ್ಮಾರ್ಗದಿಂದ ನಾವು ರಕ್ಷಣೆ ಮಾರ್ಗದ ಕಡೆಗೆ ತೆಗೆದುಕೊಂಡು ಬರ್ತಾರಂತೆ. ಯಾರು? ಸ್ತ್ರೀಯರು ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಓಕೆ, ವಾಕ್ಯ ಓದ್ತೀನಿ. 3ನೇ ಅಧ್ಯಾಯ 1ನೇ ಪೇತ್ರನ ಪತ್ರಿಕೆ 2:3 ವಚನ 1ರಿಂದ ಓದ್ತೀನಿ. ಅದೇ ರೀತಿಯಾಗಿ ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ, ವಾಕ್ಯ ಉಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದರು. ಹಲ್ಲೆಲೂಯಾ. ಸ್ತ್ರೀಯರ ನಡತೆಯಿಂದ ತಮ್ಮ ಕುಟುಂಬದವ್ರನ್ನ ಏನು ಮಾಡ್ಬೋದಂತೆ, ಸನ್ಮಾರ್ಗಕ್ಕೆ ತರಬಹುದಂತೇಳಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತಿನ ದಿವಸ ನಾವು ಸನ್ಮಾರ್ಗದಲ್ಲಿ ಸ್ಥಿರವಾಗಿ ನಾವು ನಿಲ್ಲೋಣ. ಶಿಲುಬೆಯ ಬಳಿಯಲ್ಲೇ ನಾವಿರೋಣ. ಕರ್ತನು ನಮ್ಮ ಹತ್ತಿರದಲ್ಲೇ ಇದ್ದಾನೆ. ದೇವರು ನಮ್ಮನ್ನು ಕೈ ಬಿಡಲಾರದಂಥ ದೇವರಾಗಿದ್ದಾನೆ. ಆತನ ಬಳಿಯಲ್ಲಿ ನಾವು ಸ್ಥಿರವಾಗಿ ತಂಗುವಂಥ ವ್ಯಕ್ತಿಗಳಾದರೆ, ಕೊನೆಯದಾಗಿ ನಾವು ಈ ಲೋಕದಲ್ಲಿ ಯಾಕಿದ್ದೇವೆ? ನನ್ನ ಯೇಸುವನ್ನು ನಾನೇನಾಗಬೇಕು, ಮುಖಾಮುಖಿಯಾಗಿ ಎದುರುಗೊಳ್ಳಬೇಕು. ಈ ಲೋಕದಲ್ಲಿ ಯಾರಾದರೂ ಶಾಶ್ವತವಾಗಿರ್ತಾರ? ಎಲ್ಲರೂ ಬಿಟ್ಟು ಹೋಗರೆ. ಬಿಟ್ಟು ಹೋಗೋದ್ರೊಳಗಡೆ ಆಗಿ ನಾವು ಇನ್ನೊಂದು ಲೋಕ ಇದೆ, ಇನ್ನೊಬ್ಬ ಆತನಿದ್ದಾನೆ, ಆತನ ಬಳಿಗೆ ನಾವು ಆತನನ್ನು ಸಂಧಿಸಬೇಕಾದ್ರೆ ಇಲ್ಲಿ ಅರ್ಹತೆ ಉಳ್ಳಂಥ, ಇಲ್ಲಿ ಒಳ್ಳೆಯ ಭಕ್ತಿಯ ಜೀವಿತವನ್ನು ನಾವೇನು ಮಾಡಬೇಕು ರೀ, ಜೀವಿಸುವವರಾಗಬೇಕು. ನೀತಿಯ ಮಾರ್ಗದಲ್ಲಿ ನಾವಿದ್ದೇವೆ, ಸನ್ಮಾರ್ಗದಲ್ಲಿ ನಾವಿದ್ದೇವೆ, ಸತ್ಯ ಮಾರ್ಗದಲ್ಲಿ ನಾವಿದ್ದೇವೆ, ದೇವರನ್ನು ತಿಳಿದಿರುವಂಥ ಮಾರ್ಗದಲ್ಲಿ ನಾವಿದ್ದೇವೆ. ನಾವು ಸಂಪೂರ್ಣವಾಗಿ ಅದರಲ್ಲಿ ಸ್ಥಿರವಾಗಿ ನಿಂತುಕೊಂಡ್ರೆ, ಅಬ್ರಹಾಮನನ್ನು ಆಶೀರ್ವಾದ ಮಾಡಿದಂಥ ದೇವರು, ಯೋಸೇಫನಿಗೆ ಅದ್ಭುತವನ್ನು ಮಾಡಿದಂಥ ದೇವರು, ಯಾಕೋಬನನ್ನು ಸಂಪೂರ್ಣವಾಗಿ ಪುನಃ ಕರೆದುಕೊಂಡು ಬಂದು ಉನ್ನತವಾದಂಥ ಸ್ಥಾನವನ್ನು ಕೊಟ್ಟಂಥ ದೇವರು, ಇಸ್ಸಾಕನ್ನು ಕೈ ಹಾಕಿದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಸಫಲ ಮಾಡಿದಂಥ ದೇವರು, ಆ ದೇವರು ದಾವೀದನಿಗೆ ಯಾವ ರೀತಿಯಾಗಿ ಜೊತೆಯಾಗಿದ್ನು, ಅದೇ ದೇವರು ಯೋಬನ ಸಂಗಡ ಯಾವ ರೀತಿಯಾಗಿದ್ನು, ಅದೇ ದೇವರು ಶಿಷ್ಯರ ಸಂಗಡ ಯಾವ ರೀತಿಯಾಗಿದ್ನು, ಅದೇ ದೇವರು ತನ್ನ ನಂಬಿದಂಥ ಮಕ್ಕಳ ಸಂಗಡ ಯಾವ ರೀತಿಯಾಗಿದ್ನು, ನಮ್ಮ ಸಂಗಡಲ್ಲೂ ಕೂಡ ಆತನೇ ಇದ್ದು ನಮ್ಮನ್ನು ಏನು ಮಾಡ್ತಾನೆ, ತನ್ನ ಬಳಿಗೆ ಕರೆದುಕೊಳ್ತಾನೆ ಪ್ರೇರ. ಆದರೆ ನಾವೇನಾಗಬಾರ್ದು, ಆ ಒಂದು ಎಲ್ಲ ರೀತಿಯಿಂದಲೂ ಸನ್ಮಾರ್ಗದಿಂದ ತಪ್ಪಿ ನಡೀಲಾರದೆ ಸ್ಥಿರವಾಗಿ ನಿಂತರೆ ದೇವರು ನಮ್ಮ ಸಂಗಡ ಹತ್ತಿರವೇ ಇದ್ದು ಎಲ್ಲ ಕಾರ್ಯಗಳ ವಿಷಯದಲ್ಲಿ ನಮಗೇನು ಕೊಡ್ತಾನೆ, ಸಹಾಯವನ್ನು, ಜಯವನ್ನು, ಆಶೀರ್ವಾದವನ್ನು ಕೊಡ್ತಾನೆ ಪ್ರೇರ. ದೇವರಿಗೆ ಒಳ್ಳೆ ವಾಕ್ಯನ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಾವು ಮೊಣಕಾಲೂರೋಣ, ಪ್ರಾರ್ಥನೆ ಮಾಡೋಣ. ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ಯಾರಿಗೂ ಕೂಡ ನೀವು ಅವಕಾಶ ಕೊಡಬೇಡ್ರಿ. ನಮ್ಮ ಪೂರ್ವಿಕರಿಗೆ ಅನೇಕರು ಬಂದು ಸನ್ಮಾರ್ಗದಿಂದ ತಪ್ಪಿಸಬೇಕಂತೇಳಿ ಅಂದುಕೊಂಡ್ರು, ಆದರೆ ಕೆಲವರು ತಪ್ಪಿ ಹೋಗಲಿಲ್ಲ. ಕಾರಣ ಏನಂತಂದರೆ, ಅವರು ದೇವರನ್ನು ಪರಿಪೂರ್ಣವಾಗಿ ನಂಬಿದವರಾಗಿದ್ದರು, ನೀತಿಯ ಮಾರ್ಗದಲ್ಲಿ ಸ್ಥಿರವಾಗಿ ನಿಲ್ಲುವಂಥವರಾಗಿದ್ದರು, ಸತ್ಯದ ಮಾರ್ಗದಲ್ಲಿ ಸ್ಥಿರವಾಗಿ ಜೀವಿಸುವಂಥವರಾಗಿದ್ದರು. ಆಗಿನ ಕಷ್ಟಗಳು ಅಲ್ಪವೇ ಸರಿ ಎಂಬುದಾಗಿ ಅವರು ನೆನೆಸಿದಂಥವರಾಗಿದ್ದರು. ಅದಕ್ಕಾಗಿ ಸ್ಥಿರವಾಗಿ ಭಯದಲ್ಲಿ, ಭಕ್ತಿಯಲ್ಲಿ, ನೀತಿಯಲ್ಲಿ ಅವರು ನಡೆದುಕೊಂಡ್ರು ಪ್ರೇರಿ. ಇವತ್ತು ನಿನ್ನ ಪರಿಸ್ಥಿತಿ ಏನಾಗಿದೆ? ಸಹೋದರ ಸಹೋದರಿ, ಒಂದು ಸಾರಿ ನೀನು ಆಲೋಚನೆ ಮಾಡು. ನಿನ್ನ ಮಾರ್ಗ ಯಾವುದಾಗಿದೆ? ಈ ಒಂದು ಸಮಯದಲ್ಲಿ ನೀನು ಸನ್ಮಾರ್ಗದಲ್ಲಿ ಇದ್ದೇನೆ ಎಂಬುದಾಗಿ ಹೇಳಿ, ಒಂದು ವೇಳೆ ದುರ್ಮಾರ್ಗದ ಲಕ್ಷಣಗಳು ನಿನ್ನಲ್ಲಿ ಕಾಣಿಸಿಕೊಳ್ತಾ ಇದ್ದಾವೇನೋ, ಒಂದು ಸಾರಿ ನಿನ್ನ ಜೀವಿತವನ್ನು ಪರೀಕ್ಷೆ ಮಾಡಬೇಕು. ದೇವರಲ್ಲೇ ಇರು ಎಂಬುದಾಗಿ ದೇವರು ಹೇಳಿದ್ದಾನೆ, ಸ್ಥಿರವಾಗಿ ನಿಲ್ಲು ಎಂಬುದಾಗಿ ದೇವರು ಹೇಳಿದ್ದಾನೆ. ಪುನಃ ಪುನಃ ಪಾಪದ ಕಡೆಗೆ, ಪುನಃ ಪುನಃ ಶಾಪದ ಸ್ಥಿತಿಯ ಕಡೆಗೆ, ಪುನಃ ಪುನಃ ವಿಗ್ರಹಾರಾಧನೆ, ಮಾಟಮಂತ್ರ, ತಂತ್ರ ಶಕ್ತಿಗಳ ಕಡೆಗೆ, ಪುನಃ ಮತ್ತೆ ನೀನು ಲೌಕಿಕವಾದಂಥ ಕಾರ್ಯಗಳ ಕಡೆಗೆ ನಿನ್ನ ಜೀವಿತವನ್ನು ತಿರುಗಿಸ್ತಾ ಇದೆಯಾ? ಪ್ರೀತಿ ಇರಲಾರದಂಥ ಸ್ಥಿತಿ ನಿನ್ನದಾಗಿದೆಯಾ? ಭಯಭಕ್ತಿ ಇರಲಾರದಂಥ ಸ್ಥಿತಿ ನಿನ್ನದಾಗಿದೆಯಾ? ಬಲಹೀನನಾಗಿ ನೀನು ಹೋಗಿದೆಯಾ? ದೇವರು ಯಾರೆಂಬುದಾಗಿ ತಿಳಿದಾಗಲೂ ಕೂಡ ಆ ದೇವರಿಗೆ ಭಯಪಡದೆ ಲೋಕದಲ್ಲಿರ್ತಕ್ಕಂಥ ಕಾರ್ಯಗಳಿಗೆ ಭಯಪಡುವಂಥ ವ್ಯಕ್ತಿ ನೀನಾಗಿದ್ದೀಯಾ? ನಿನ್ನನ್ನು ಸನ್ಮಾರ್ಗದಿಂದ ತಪ್ಪಿಸಬೇಕಂತೇಳಿ ಸೈತಾನ ಅನೇಕರನ್ನು ಪ್ರೇರೇಪಿಸಿ ನಿನ್ನನ್ನು ಬಲಹೀನತೆ ಕಡೆಗೆ ನಡೆಸುವಾಗ ನಿನ್ನ ಭಕ್ತಿ ಎಂತಹದಾಗಿದೆ?
ಆದಾಮ ಅವಳು ಅವರು ಸನ್ಮಾರ್ಗದಿಂದ ಬಿಟ್ಟು ತೊಲಗಿ ಹೋದರು. ಅಬ್ರಹಾಮನು ತೊಲಗಲಿಲ್ಲ, ಲೋಟನು ತೊಲಗಿ ಹೋದ. ಹಲ್ಲೆಲೂಯಾ. ಯೋಬನು ತೊಲಗಲಿಲ್ಲ, ಲಾಜರನು ತೊಲಗಲಿಲ್ಲ. ಅವರಿಗೆ ನೋವುಗಳಿದ್ವು, ಕಷ್ಟಗಳಿದ್ವು, ಸಮಸ್ಯೆಗಳಿದ್ವು. ಆದರೂ ಕೂಡ ಅವರು ಸ್ಥಿರವಾಗಿ ದೇವರಲ್ಲಿಯೇ ನಿಂತರು. ಇವತ್ತು ನಿನ್ನ ಸಮಸ್ಯೆ ಅದು ದೇವರಿಂದ ನಿನ್ನನ್ನು ಅಗಲಿಸಬಾರದು. ಸಮಸ್ಯೆ ಎಲ್ಲರಿಗಿದ್ದಾವೆ, ಆದರೆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ದೇವರು ಯಾರು ಎಂಬುದಾಗಿ ನಿನಗೆ ಗೊತ್ತಿದೆ. ಸಮಯದಲ್ಲಿ ಆ ದೇವರು ನೀನು ತಿಳಿದುಕೊಂಡು ಪುನಃ ಪಾಪದ ಕಡೆಗೆ ಹೋಗ್ತಾ ಇದೆಯಾ? ಒಂದು ಸಾರಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರು ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ಸಹಾಯ ಮಾಡಪ್ಪ. ದೇವಾ, ನಾವು ಯಾರು ನಾಶವಾಗಬಾರ್ದು, ಹಾಳಾಗಿ ಹೋಗಬಾರ್ದು, ಬಿದ್ದು ಹೋಗಬಾರ್ದು, ಸೋತು ಹೋಗಬಾರ್ದು, ಹಿಂದಿರುಗಿ ಹೋಗಬಾರ್ದು, ಬಲಹೀನರಾಗಿ ಹೋಗಬಾರ್ದು, ಪಾತಾಳಕ್ಕೆ ಜಾರಿ ಹೋಗಬಾರ್ದು. ಅಲ್ಲಿ ಕಟಕಟನೆ ಹಲ್ಲು ಕಡಿಯೋಣವು ಇರುವಂಥದ್ದು, ಕತ್ತಲೆ ತುಂಬಿರುವಂಥ ಆ ಲೋಕಕ್ಕೆ ನಾವು ಹೋಗಬಾರ್ದು ಅಂತೇಳಿ ಸ್ವಾಮಿ ನಮ್ಮ ಸಂಗಡ ನೀನು ಮಾತಾಡಿದ್ಯಪ್ಪ. ದೇವಾ, ಮನಬಿಚ್ಚಿ ನೀನು ಮಾತಾಡಿದ್ದೀಯ, ಸ್ತೋತ್ರ. ದೇವಾ, ಈ ವಾಕ್ಯವನ್ನು ಸ್ಥಿರವಾಗಿ ಕರ್ತನೆ ಇವರು ತಿಳಿದುಕೊಂಡು ಅದರಲ್ಲಿ ಸ್ಥಿರವಾಗಿ ಇವರು ನಿಲ್ಲುವಂತೆ ಸಂಪೂರ್ಣ ಆತ್ಮೀಯ ದೃಢತೆಯನ್ನು ಇವರಿಗೆ ಒದಗಿಸಿಕೊಡಯ್ಯ. ಹೌದು ಕರ್ತನೆ, ನಿನ್ನನ್ನೇ ನೋಡುವಂತೆ, ನಿನ್ನಲ್ಲಿಯೇ ಇರುವಂತೆ, ನಿನ್ನ ಬೆಳಕನ್ನು ಆಶ್ರಯಿಸುವಂತೆ, ನಿನ್ನ ಒಂದು ತೇಜಸ್ಸನ್ನೇ ಹೊಂದಿಕೊಂಡು ಭಕ್ತಿಯ ಜೀವಿತವನ್ನು ಮಾಡುವಂತೆ ಇವ್ರನ್ನ ಆಶೀರ್ವಾದದ ನಿಧಿಗಳಾಗಿ ನೀನು ಮಾರ್ಪಡಿಸಪ್ಪ. ಕರ್ತನೆ, ಹೇಳಿದಿರಿ ಸ್ವಾಮಿ, ನೀವು ಕರೆದಾಗ ಅಬ್ರಹಾಮನನ್ನ ಸ್ವಾಮಿ ಕರ್ತನೆ, ನೀನು ಆತನಿಗೆ ಯಾವೊಂದು ಭಾಷೆ ವಾಗ್ದಾನ ಕೊಟ್ಟಿದೆಯೋ ಅದೇ ವಾಗ್ದಾನ ಅಬ್ರಹಾಮನ ಆಶೀರ್ವಾದ ನನ್ನ ಮೇಲೆ, ನಮ್ಮೆಲ್ಲರ ಮೇಲೆ ಇದೆ ಸ್ವಾಮಿ. ಆ ಆಶೀರ್ವಾದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಆ ಆಶೀರ್ವಾದ ನಮ್ಮಲ್ಲಿ ನೆರವೇರಿಸಯ್ಯ ದೇವಾ. ಆಶೀರ್ವಾದಕ್ಕೆ ತಡೆ ಮಾಡಿರ್ತಕ್ಕಂಥ ಭಕ್ತಿಹೀನತೆ ಯಾವ ಕಾರ್ಯಗಳಿದಾವೋ ಯೇಸುವಿನ ನಾಮದಲ್ಲಿ ಆ ದೋಷಗಳೆಲ್ಲವನ್ನು ಸ್ವಾಮಿ ಪರಿಹಾರ ಮಾಡಯ್ಯ ದೇವಾ. ನಿನ್ನ ನಂಬಿದಂಥ ಮಕ್ಕಳು ಕೈ ಬಿಡಲಾರದೆ ನೀನು ಕೈ ಹಿಡಿದು ನಡೆಸುತ್ತಾ ನಿನ್ನ ಸನ್ನಿಧಾನಕ್ಕೆ ಇವತ್ತಿನ ದಿವಸ ಕರ್ಕೊಂಡ್ಬಂದಿದೆಯಪ್ಪ ದೇವ. ಇವರನ್ನ ಆಶೀರ್ವಾದ ಮಾಡು, ಅದ್ಭುತ ಮಾಡಯ್ಯ, ಅತಿಶಯ ಕಾರ್ಯ ಜರುಗಿಸು. ಫಲ ಕೊಡಲಾರದ ಸ್ಥಿತಿಯಲ್ಲಿದ್ದಾರೇನೋ ಫಲ ಕೊಡುವ ಮಕ್ಕಳಾಗಲಿ ಕರ್ತನೆ. ಭೂಫಲ, ಗರ್ಭಫಲ, ಮಾನಸಿಕವಾಗಿ ಸ್ವಾಮಿ ಸುನೀತಿಯ ಫಲ, ಆತ್ಮನ ಫಲಗಳು ಇವರಲ್ಲಿ ವಿಸ್ಫೋಟಗೊಳ್ಳುವ ಹಾಗೆ ಅದ್ಭುತವನ್ನು ಮಾಡಿ ನಡೆಸಬೇಕೆಂಬುದಾಗಿ ಯಾರ್ಯಾರು ಯಾವ್ಯಾವ ಸಮಸ್ಯೆಯಿಂದ ಬಂದಿದ್ದಾರೋ ಯೇಸುವಿನ ನಾಮದಲ್ಲಿ ಅವರ ಸಮಸ್ಯೆಗಳೆಲ್ಲ ನೀಗಿ ಹೋಗಿ ಸಂಪೂರ್ಣವಾದ ವಿಮೋಚನೆ, ಬಿಡುಗಡೆ ಪ್ರತಿಯೊಬ್ಬರಿಗೆ ಪ್ರಾಪ್ತಿಯಾಗಲಿ ಎಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಸನ್ಮಾರ್ಗದಲ್ಲಿಯೇ ಇದ್ದವರಾಗಿ ನಿನ್ನನ್ನು ಮುಖಾಮುಖಿಯಾಗಿ ಎದುರುಗೊಳ್ಳುವ ಭಕ್ತಿಯನ್ನು ಇವರು ಮಾಡಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡುವಂತಿದೆ ಪರಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸಲಿಕ್ಕೆ, ಅಲಂಕರಿಸಲಿಕ್ಕೆ, ಬಲಪಡಿಸಲಿಕ್ಕೆ ಕೂಡಿ ಬಂದರು ಇವರ ಸಂಘದಲ್ಲಿ, ಸಕಲ ಸದ್ಭಕ್ತ ಸಂಘಗಳು, ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಘದಲ್ಲೂ ಸದಾ ಕಾಲನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ. ಸಕಲ ಪಾಪಗಳಿಗೆ ಅನಂತಕಾಲ ನಾಶನ, ಸಕಲ ರೋಗಗಳಿಗೆ ಅನಂತಕಾಲ ನಾಶನ, ಸಕಲ ಬಾಧೆಗಳಿಗೆ ಅನಂತಕಾಲ ನಾಶನ, ಸಕಲ ಅವಮಾನಗಳಿಗೆ ಅನಂತಕಾಲ ನಾಶನ, ಸಕಲ ಕತ್ತಲೆಗೆ ಅನಂತಕಾಲ ನಾಶನ, ಸಕಲ ಶಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ ಸಮಯ